ಗೆಳೆಯರೆ ನಮಸ್ತೆ. ಈಗ ನಾನು ನಿಮ್ಮ ಜೊತೆ ಪ್ರಾಬ್ಲಮ್ ನ ಡಿಸ್ಕಸ್ ಮಾಡೋಣಂತೆ. ಈಗ ನೋಡಿ, ಎಂಟರ್ ದ ಫಾಲೋಯಿಂಗ್ ಟ್ರಾನ್ಸಾಕ್ಷನ್ಸ್ ಅಂತಂದ್ರೆ ನಾವು ವ್ಯವಹಾರವನ್ನ ಮಾಡ್ತಿರ್ತಕ್ಕಂಥದ್ದನ್ನ ಟ್ರಾನ್ಸಾಕ್ಷನ್ಸ್ ಅಂತೀವಿ. ಇಂದ ಪರ್ಚೇಸ್ ಬುಕ್, ಸೇಲ್ಸ್ ರಿಟರ್ನ್ ಮತ್ತೆ ಪರ್ಚೇಸ್ ರಿಟರ್ನ್ ಬುಕ್ ಗಳನ್ನ ನಾವು ಪ್ರಿಪೇರ್ ಮಾಡ್ಬೇಕಂತೆ. ಇಲ್ಲಿ ನಿಮ್ಮ ಕಣ್ಮುಂದೆ ಒಂದು ಪ್ರಾಬ್ಲಮ್ಸ್ ಇದೆ. ಅಂದ್ರೆ ಒಂದು ತಿಂಗಳಲ್ಲಿ ನಾವ್ ಏನೇನ್ ಮಾಡಿರ್ತೀವಿ ಅಂತಕ್ಕಂಥದ್ದು ಒಂದು ಪ್ರಾಬ್ಲಮ್ಸ್ ನಾನು ನಿಮ್ಮ ಮುಂದೆ ಡಿಸ್ಪ್ಲೇ ಮಾಡಿದ್ದೀನಿ. ಒಂದ್ ನಿಮಿಷ ಅದ್ರ ಕಡೆ ಚುಟುಕು ಒಂದ್ ನಿಮಿಷ ಹೋಗಿ ಬರೋಣಂತೆ. ಏನಪ್ಪಾ ಅಂದ್ರೆ ಜುಲೈ 1ನೇ ತಾರೀಕು 2020 ಗೂಡ್ಸ್ ಅಂತಂದ್ರೆ ಕಚ್ಚಾ ವಸ್ತುನ ಏನ್ ಮಾಡಿದೀವಿ, ಸೋಲ್ಡ್ ಮಾಡಿದೀವಿ. ಸೋಲ್ಡ್ ಅಂತಂದ್ರೆ ಒಂದೇನೆ, ಸೇಲ್ ಅಂತಂದ್ರೆ ನಾವು ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಸೇಲ್ ಅಂತ ನೋಡ್ತೀವಿ, ಫಾಸ್ಟ್ ಟೆನ್ಸ್ ಅಲ್ಲಿ ಸೋಲ್ಡ್ ಅಂತ ನೋಡ್ತೀವಿ. ಯಾರು? ಮಿಸ್ಟರ್ ಸಚಿನ್. ಎಷ್ಟು ಸಾವಿರ? 5,000ಕ್ಕೆ ಆತ ಒಂದು ವಸ್ತುವನ್ನ ಮಾರಾಟ ಮಾಡಿದ್ದಾನಂತೆ. ಯಾರು? ಮಿಸ್ಟರ್ ಸಚಿನ್. ಎಷ್ಟು ಸಾವಿರ? 5,000ಕ್ಕೆ. ಆಯ್ತು, ನೆಕ್ಸ್ಟ್ ಏನ್ ನೋಡೋಣ. 4ನೇ ತಾರೀಕು ಜುಲೈ 2025 ಪರ್ಚೇಸ್ ಅನ್ನ ಮಾಡಿದನಂತೆ. ಪರ್ಚೇಸ್ ಅಂದ್ರೆ ಕೊಂಡ್ಕೊಂಡಿದ್ದಾನೆ. ಯಾರು? ಫ್ರಮ್. ಯಾರಿಂದ? ಕುಶಾಲ್ ಟ್ರೇಡರ್ಸ್ ಇಂದ. ಕುಶಾಲ್ ಟ್ರೇಡರ್ಸ್ ಇಂದ ನಾವು ಯಾವ ವಸ್ತುಗಳನ್ನ ಕೊಂಡ್ಕೊಂಡಿದ್ದಾನೆ. ಎಷ್ಟಕ್ಕೆ? 2,480 ರೂಪಾಯಿಗೆ. ನೆಕ್ಸ್ಟ್ ನೋಡೋಣ, 6ನೇ ತಾರೀಕು ಮತ್ತೆ ಅದೇ ತಿಂಗಳಲ್ಲಿ ಸೋಲ್ಡ್ ಅನ್ನ ಮಾಡಿದ್ದಾನೆ. ಸೋಲ್ಡ್ ಅಂದ್ರೆ ಮಾರಿದ್ದಾನೆ. ಎಷ್ಟು? ಯಾರು? ಪುಣ್ಯಾತ್ಮ ಮನೀಶ್ ಟ್ರೇಡರ್ಸ್. ಎಷ್ಟು? 2,100ಕ್ಕೆ ಮಾರಿದ್ದಾನಂತೆ. ನೆಕ್ಸ್ಟ್ ನೋಡೋಣಂತೆ, 7ನೇ ತಾರೀಕು ಜುಲೈ 7ನೇ ತಾರೀಕು ಸಚಿನ್ ಅಂತಕ್ಕಂಥ ಗೂಡ್ಸ್ ನ ರಿಟರ್ನ್ ಆಯ್ತು. ಏನಾಯ್ತು? ಸಚಿನ್ ರಿಟರ್ನ್ಡ್ ಗೂಡ್ಸ್. ಈ ಸಚಿನ್ ಅಂತಕ್ಕಂಥವ್ರು ನೋಡ್ಕೊಬೇಕು. ಇವಾಗ ಇಲ್ಲೇ ಮೈನ್ ಇಂಪಾರ್ಟೆಂಟ್, ಗಮನ ಇಲ್ಲಿರ್ಲಿ, ಅಲ್ಲಿರ್ಬಾರ್ದು ಗಮನ. ಎಷ್ಟು? 600. ಮೇಲ್ ನೋಡೋಣಂತೆ, ಸಚಿನ್ ಅಂತಕ್ಕಂಥವ್ರು ಪರ್ಚೇಸರ್, ಸೆಲ್ಲರ್. ಇಲ್ಲಿ ಸೆಲ್ಲರ್ ಮತ್ತೆ ಪರ್ಚೇಸರ್ ಅಂತ ಬರುತ್ತೆ. ಹೆಂಗೆ ಸೆಲ್ಲರ್ ಅಂತ ನೋಡೋದು? ಇಲ್ಲಿ ಸಚಿನ್ ಅಂತಕ್ಕಂಥದ್ದು ಸೋಲ್ಡ್ ಆಗಿದೆ. ಯಾರಿಗೆ? ನಾವು ಸಚಿನ್ ಅಂತಂಗೆ ಮಾರಿದ್ದೇವೆ. ಹಂಗಾದ್ರೆ ಅವನು ಸೆಲ್ಲರ್ ಆದ. ಹಾಗಾದ್ರೆ ಇದನ್ನ ನಾವು ಹೆಂಗ್ ಹಾಕತ್ತೀವಿ? ಸೇಲ್ಸ್ ರಿಟರ್ನ್ ಅಕೌಂಟಿಗೆ ಬರುತ್ತೆ. ಇಲ್ಲಿ ಸೇಲ್ಸ್ ಆಯ್ತು ಅಂದ್ರೆ ಇದು ಸೇಲ್ಸ್ ರಿಟರ್ನ್ ಅಕೌಂಟಿಗೆ ಬರುತ್ತೆ. ನೆಕ್ಸ್ಟ್ ನೋಡೋಣಂತೆ, 8ನೇ ತಾರೀಕು ಜುಲೈ 25 ರಿಟರ್ನ್ ಆಗಿದೆ ಅಂತೆ. ಕುಶಾಲ್ ಟ್ರೇಡರ್ಸ್ ಈತ ಪರ್ಚೇಸರ್, ಸೆಲ್ಲರ್. ನೋಡಿ ಮೇಲ್ಗಡೆ ನೋಡ್ಬೇಕು, ಅವನು ಏನಾಗಿದ್ದಾನೆ ಅಂತ ಒಂದ್ಸರಿ ಗಮನಿಸ್ಬೇಕು. ಪರ್ಚೇಸ್ಡ್ ಕುಶಾಲ್ ಟ್ರೇಡರ್, ಕುಶಾಲ್ ಟ್ರೇಡರ್ಸ್ ಇಂದ ನಾವು ಕೊಂಡ್ಕೊಂಡ್ ಬಂದಿದ್ದು. ಆತನ ನಾವು ಪರ್ಚೇಸರ್ ಅಂದ್ರೆ ಅವನ ನಾವೇನಂತೀವಿ? ಪರ್ಚೇಸ್ ಅಕೌಂಟಿಗೆ ಅದನ್ನ ನಾವು ಸೆಂಡ್ ಮಾಡ್ತೀವಿ, ಪರ್ಚೇಸ್ ಅಕೌಂಟಿಗೆ ಕಳಿಸ್ತೀವಿ. ಆಯ್ತಾ? ಇದು ಪರ್ಚೇಸ್ ರಿಟರ್ನ್ ಆಗುತ್ತೆ 280 ರೂಪೀಸ್. ಆಯ್ತು, ನೆಕ್ಸ್ಟ್ ಬರೋಣ. 12ನೇ ತಾರೀಕು ಜುಲೈ 2025 ಪರ್ಚೇಸ್ ಆಗಿದೆ ಅಂತೆ. ಫ್ರಮ್. ಯಾರಿಂದ? ಕುನಾಲ್ ಅಂತಕ್ಕಂಥ ಟ್ರೇಡರ್ಸ್ ಇಂದ ಪರ್ಚೇಸ್ ಆಗಿದೆಯಂತೆ. ಏನು? ಗೂಡ್ಸ್ ಅಂದ್ರೆ ಕಚ್ಚಾ ವಸ್ತು. ಎಷ್ಟಕ್ಕೆ? 5,700 ರೂಪಾಯಿಗೆ. ಆಯ್ತು, ಅದು ಮುಂದುವರಿತಾ ಇದೆ. ಲೆಸ್ ಅಂತಂದ್ರೆ ಕಳಿಬೇಕಂತೆ. ಎಷ್ಟು ಪರ್ಸೆಂಟ್ ಡಿಸ್ಕೌಂಟ್? 10% ಟ್ರೇಡ್ ಡಿಸ್ಕೌಂಟ್. ಇದಕ್ಕೊಂದು ಸಣ್ಣ ಝಲಕನ್ನ ನಾನು ನಿಮ್ಮ ಮುಂದೆ ಹೇಳಕ್ ಇಷ್ಟಪಡ್ತೀನಿ. ತಾವೆಲ್ಲರೂ ಹೋಗಿ ಬಟ್ಟೆನ ಕೊಡ್ತೀರ. ಈಗ ಒಂದು 5,000 ರೂಪಾಯಿನ 7,000 ರೂಪಾಯಿ ಬಟ್ಟೆ ಆಗಿರುತ್ತೆ ಅಂತ ಅನ್ಕೊಳ್ಳೋಣ. ಅವನೇನ್ ಮಾಡ್ತಾನೆ? 5% ಡಿಸ್ಕೌಂಟ್, 7% ಡಿಸ್ಕೌಂಟ್. ಆತ ಏನ್ ಡಿಸ್ಕೌಂಟ್ ಅಂತ 5%. ಈಗ 5,000ಕ್ಕೆ 5% ಡಿಸ್ಕೌಂಟ್ ಅಂತಂದ್ರೆ 200 ರೂಪಾಯಿ ಕಮ್ಮಿ ಆಗುತ್ತೆ. ಹೆಂಗೆ ನಾವು ಡಿಸ್ಕೌಂಟ್ ಲೆಕ್ಕ ಹಾಕೋದು? ನೋಡಿ, ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ನೋಡಿ, ಡಿಸ್ಕೌಂಟ್ ನ ಲೆಕ್ಕ ಹಾಕೋದು ಹೆಂಗಪ್ಪ ಅಂತಂದ್ರೆ, ನೋಡಿ 5,000 ಇಂಟು 5% ಅಂದ್ರೆ 5/100 ಮಾಡ್ಕೊಬೇಕು. ಏನ್ ಮಾಡ್ಬೇಕು? 5/100 ಮಾಡ್ಕೊಬೇಕು. ಮಾಡ್ಕೊಂಡ್ರೆ ಎಷ್ಟು ಬರುತ್ತೆ? 250 ಬರುತ್ತೆ. 5/5 25. ಹೆಂಗೆ ನೋಡ್ಕೊಳ್ಳಿ, ಇಲ್ಲಿ 1 0, ಇಲ್ಲಿ 1 0, ಇಲ್ಲಿ 1 0, ಇಲ್ಲಿ 1 0, ಇಲ್ಲಿ 50 ಉಳ್ಕತ್ತು, ಇಲ್ಲಿ 5 ಉಳ್ಕತ್ತು. ಆಯ್ತಾ? ಹಾಗಾದ್ರೆ 50 ಇಂಟು 5 ಅಂತಂದ್ರೆ 25. ಈ 0 ತಗೊಂಡ್ರೆ 5/5 25, 0 ಆಗಿದ್ರೆ 250 ಬರುತ್ತೆ. ಎಷ್ಟು ಬಂತು? 250. 5,000ರಲ್ಲಿ 250 ನಾವು ಮೈನಸ್ ಮಾಡಿದರೆ, ಯಾವ್ದ್ರಲ್ಲಿ? 5,000ರಲ್ಲಿ 250 ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತೆ? 4,750 ಬರುತ್ತೆ. ಹೌದಾ? ನಾವ್ ಎಷ್ಟು ಕೊಡ್ಬೇಕಂದ್ರೆ ಅಂಗಡಿಯವ್ರಿಗೆ 4,750 ಕೊಡಬೇಕು. ಅರ್ಥ ಮಾಡ್ಕೊಳ್ಳಿ. ಹಾಗಾದ್ರೆ ನಮ್ಗೆ 250 ರೂಪಾಯಿ ನಮ್ಗೆ ಮಿಕ್ತು. ಡಿಸ್ಕೌಂಟ್ ಅಂತಂದ್ರೆ ಅದಕ್ಕೆ ಕನ್ನಡ ಅರ್ಥ ರಿಯಾಯಿತಿ. ಏನ್ ಹೇಳಿ? ಡಿಸ್ಕೌಂಟ್ ಅಂತಂದ್ರೆ ರಿಯಾಯಿತಿ ಅಂತ ಅರ್ಥ. ಓಕೆ, ನೆಕ್ಸ್ಟ್ ನೋಡೋಣಂತೆ. 15ನೇ ತಾರೀಕು ಸೋಲ್ಡ್ ಮಾಡ್ತಾರಂತೆ. ಸೋಲ್ಡ್ ಅಂತಂದ್ರೆ ಮಾರುವುದನ್ನ. ಪ್ರೆಸೆಂಟ್ ಟೆನ್ಸ್ ಅಲ್ಲಿ ನಾವು ಸೇಲ್ ಅಂತ ಮಾತಾಡ್ತೀವಿ, ಪಾಸ್ಟ್ ಟೆನ್ಸ್ ಅಲ್ಲಿ ಸೋಲ್ಡ್ ಅಂತ ಮಾತಾಡ್ತೀವಿ. ಹಾಗಾದ್ರೆ ಮಾರ್ಬಿಟ್ಟವನಂತೆ. ಯಾರಿಗೆ? ಶ್ರೀ ಚಂದನ್ ಬ್ರದರ್ಸ್ಗೆ. ಎಷ್ಟು? 6,600 ರೂಪಾಯಿಗೆ. ಎಷ್ಟು? 6,600 ರೂಪಾಯಿಗೆ
ಮಾರ್ಬಿಟ್ಟಿದ್ದಾನಂತೆ. ಎಷ್ಟು ಪರ್ಸೆಂಟು? 5% ಟ್ರೇಡ್ ಡಿಸ್ಕೌಂಟ್ ಅಂತೆ. ಅದನ್ನು ನೋಡ್ಕೊಂಬರೋಣಂತೆ, ಲೆಕ್ಕ ಮಾಡ್ಬೇಕಾದ್ರೆ ಎಷ್ಟು ಬರುತ್ತೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಆಯ್ತಾ? ನೆಕ್ಸ್ಟ್ ಬರೋಣ. 20ನೇ ತಾರೀಕು ರಿಟರ್ನ್ ಔಟ್ವರ್ಡ್ಸ್. ನೋಡಿ, ಇನ್ವರ್ಡ್ಸ್ ಔಟ್ವರ್ಡ್ಸ್ ಅರ್ಥ ತಿಳಿಸ್ತೀನಿ. ರಿಟರ್ನ್ ಔಟ್ವರ್ಡ್ಸ್ ಏನಂತ ಕೊಟ್ಟಿದ್ದಾನೆ? ಟು ಪುನಾ ಟ್ರೇಡರ್ಸ್ಗೆ 1000 ರೂಪಾಯಿ ರಿಟರ್ನ್ ಔಟ್ವರ್ಡ್ಸ್ ಅಂತೆ. ಅದರಲ್ಲಿ 10% ಟ್ರೇಡ್ ಡಿಸ್ಕೌಂಟ್ ಅಂತೆ. ನೋಡೋಣಂತೆ, ನಾನು ಲೆಕ್ಕ ಮಾಡ್ಬೇಕು, ನಿಮ್ಗೆ ತೋರಿಸ್ಕೊಡ್ತೀನಿ. 24ನೇ ತಾರೀಕು ಬಾಟ್ ಆಫ್ ಬೈ ಬಾಟು ಪರ್ಚೇಸ್ 3 ಒಂದೇನೆ. ಯಾವ್ದು ಹೇಳಿ? ಬೈ ಬಾಟು ಪರ್ಚೇಸ್ 3 ಒಂದೇನೆ. ಬಾಟ್ ಆಫ್ ನರೇಶ್ 4060. ನೆಕ್ಸ್ಟ್ ನೋಡೋಣ. 26ನೇ ತಾರೀಕು ಫರ್ನಿಚರ್ ಪರ್ಚೇಸ್ಡ್ ಫ್ರಮ್ ತರುಣ್ ಟ್ರೇಡರ್ಸ್. ತರುಣ್ ಅಕೌಂಟ್ ಅಥವಾ ತರುಣ್ ಕಡೆಯಿಂದ ನಾವು ಪರ್ಚೇಸ್ ಮಾಡಿದೀವಿ. ಇದನ್ನ ನಾವು ಯಾಕೆ ನಾವು ಕ್ಯಾಲ್ಕುಲೇಟ್ ಮಾಡೋಣ ಅಂದ್ರೆ, ಇವನು ಕಂಪನಿ ಅಲ್ಲ, ಇವನೊಬ್ಬ ವ್ಯಕ್ತಿ ಆಗಿರೋದ್ರಿಂದ ನಾವು ಇದನ್ನ ತೆಗೆದುಕೊಳ್ಳಲ್ಲ. ನೆನಪಿರ್ಲಿ, ನಾವು ಕಂಪ್ನಿಯಿಂದ ಅದನ್ನ ಮಾತ್ರ ತೆಗೆದುಕೊಂತೀವಿ. ಟ್ರೇಡರ್ಸ್ ಅಂತದ್ದು ಅದು ಗೌರ್ಮೆಂಟ್ ನಲ್ಲಿ ಆಥರೈಸ್ಡ್ ಆಗಿರುತ್ತೆ. ನೆಕ್ಸ್ಟ್ ಬರೋಣಂತೆ. ಶ್ರೀಚಂದ್ ಬ್ರದರ್ಸ್ ರಿಟರ್ನ್ಡ್ ಆನ್ ಗೂಡ್ಸ್ ಎಷ್ಟು? 500 ರೂಪಾಯಿ. ಹಾಗಾದ್ರೆ ಶ್ರೀಚಂದ್ ಯಾರು? ಇಲ್ಲಿ ನೋಡೋಣಂತೆ. ಶ್ರೀಚಂದ್ ಇಲ್ಲಿ ಹೇಳಿದ ಏನಂತವ? ಸೋಲ್ಡ್ ಅಂತ ಹೇಳಿದ. ಇವ್ರನ್ನ ನಾವು ಸೆಲ್ಲರ್ ಅನ್ಕೊಂತೀವಿ. ಅರ್ಥ ಆಯ್ತಾ? ಏನ್ ಅನ್ಕೊಂತೀವಿ ನಾವು? ಇವ್ರನ್ನ ಸೆಲ್ಲರ್ ಅನ್ಕೊಂತೀವಿ, ಇವ್ರನ್ನ ಕಸ್ಟಮರ್ ಅನ್ಕೊಂತೀವಿ. ಆಯ್ತಾ? ಎಷ್ಟು ಹೇಳಿ? 6000 ಹೇಳಿದ್ವಿ. ಇದು ಸೆಲ್ಲರ್ ಆದ್ಮೇಲೆ ಇಲ್ಲಿ ಬರೋಣಂತೆ. ಅದು ಸೇಲ್ಸ್ ರಿಟರ್ನ್ ಸಂಬಂಧಪಡುತ್ತೆ. ಇದು ಅರ್ಥ ಮಾಡ್ಕೊಬೇಕು. ನೆಕ್ಸ್ಟ್ ಬರೋಣಂತೆ. 30ನೇ ತಾರೀಕು ಸೋಲ್ಡ್ ಟು ಮುಖೇಶ್. ಸೋಲ್ಡ್ ಅಂತಂದ್ರೆ ಮಾರಿದ್ದೇವೆ. ಸೇಲ್ ಅಂದ್ರೆ ಇವತ್ತು ಮಾರೋದನ್ನ ನಾವು ಸೇಲ್ ಅಂತೀವಿ. ನಿನ್ನೆ ಮಾರಿದ್ರೆ ಅಥವಾ ನಾಳೆ ಮಾರ್ತೀವಿ ಅಂದ್ರೆ ಸೋಲ್ಡ್ ಅನ್ನೋ ಪದವನ್ನು ಉಪಯೋಗಿಸ್ತೀವಿ. ಸೋಲ್ಡ್ ಟು ಮುಖೇಶ್ ಟ್ರೇಡರ್ಸ್ 3300. ನೆಕ್ಸ್ಟ್ ಇಲ್ಲಿ ಬರೋಣಂತೆ. ಮುಖೇಶ್ ರಿಟರ್ನ್ ಟು ಗೂಡ್ಸ್. ರಿಟರ್ನ್ ವಾಪಸ್ ಕೊಡ್ತಾನಂತೆ. ಇಲ್ಲೇನಾಗಿದ್ದ? ಮುಖೇಶ್ ಸೆಲ್ಲರ್ ಆಗಿದ್ದಾನೆ. ಇಲ್ಲಿ ರಿಟರ್ನ್ ಕೊಡ್ತಾನೆ ಅಂದ್ಮೇಲೆ ನಾವು ಇದನ್ನು ಸೇಲ್ಸ್ ರಿಟರ್ನ್ ಅಂತ ತೆಗೆದುಕೋತೀವಿ. ಇಲ್ಲಿ ಬರೋಣ. ಇಷ್ಟು ಮುಗಿತು. ಇದಕ್ಕೆ ನಾನೇನ್ ಮಾಡ್ತೀನಿ? ತಮಗೆ ಪರ್ಚೇಸ್ ಅಕೌಂಟು, ಸೇಲ್ಸ್ ಅಕೌಂಟು, ಸೇಲ್ಸ್ ರಿಟರ್ನ್ ಅಕೌಂಟು ಮತ್ತೆ ಪರ್ಚೇಸ್ ರಿಟರ್ನ್ ಅಕೌಂಟ್, ಇಷ್ಟು ಟ್ರಾನ್ಸಾಕ್ಷನ್ಸ್ಗೆ, ಇಷ್ಟು ನಮ್ಮಲ್ಲಿರ್ತಕ್ಕಂಥ ಒಂದು ವ್ಯವಹಾರದ ಟ್ರಾನ್ಸಾಕ್ಷನ್ಸ್ಗೆ ಅಕೌಂಟ್ ಅನ್ನ ತಮ್ಮ ಮೂಲಕ ಮಾಡೋದ್ರ ಮೂಲಕ ನಾನು ಈಸಿಯಾಗಿ ಹೇಳ್ಕೊಡ್ತೀನಿ. ನಮಸ್ತೆ. ಇಲ್ಲಿ ನೋಡಿ, ನಾನು ಹೇಳಿದ ಹಾಗೆ ಏನಂತ ಹೇಳಿದ್ದೆ ತಮಗೆ? ಪರ್ಚೇಸ್ ಬುಕ್, ಸೇಲ್ಸ್ ಬುಕ್, ಸೇಲ್ಸ್ ರಿಟರ್ನ್ ಮತ್ತೆ ಪರ್ಚೇಸ್ ರಿಟರ್ನ್. ಈ ಸೇಲ್ಸ್ ರಿಟರ್ನ್ ಮತ್ತೆ ಪರ್ಚೇಸ್ ರಿಟರ್ನ್ ಬುಕ್ ಗಳನ್ನ ನೋಡೋಣಂತೆ. ಆಯ್ತಾ? ಇಲ್ಲಿ ನೋಡಿ, ನಾನು ಪರ್ಚೇಸ್ಗೆ ಲೈನ್ ಅನ್ನ ಹಾಕಿದೀನಿ. ಪರ್ಚೇಸ್ ಬುಕ್. ಈ ಪರ್ಚೇಸ್ ಅಲ್ಲಿ ಇನ್ವಾಯ್ಸ್ ಅಂತಂದ್ರೆ ನಾವು ಹೊರಗಡೆಯಿಂದ ವಸ್ತುವನ್ನ ನಮ್ಮ ಕಂಪನಿ ಒಳಗೆ ತಗೊಂಡ್ಬರೋದ್ರಿಂದ ನಾವು ಇನ್ವಾಯ್ಸ್ ಅಂತೀವಿ. ಇನ್ವರ್ಸ್ ಅಂದ್ರೆ ಏನು? ಹೊರಗಡೆಯಿಂದ ವಸ್ತುವನ್ನ ಒಳಗೆ ತಗೊಂಡ್ಬಂದಾಗ. ಆಯ್ತಾ? ನೆಕ್ಸ್ಟ್ ಅದನ್ನ ಸಪ್ಲೈಯರ್ಸ್ ಅಂತೀವಿ. ಅವರು ನಮ್ಗೆ ಸಪ್ಲೈ ಅನ್ನ ಮಾಡ್ತಾರೆ. ಹಂಗಾಗಿ ನಾವು ಪರ್ಚೇಸ್ ಬುಕ್ ಅಲ್ಲಿ ಏನೇನನ್ನ ಹಾಕೋಬೇಕು? ಡೇಟ್ ಹಾಕೋಬೇಕು, ಇನ್ವರ್ಸ್ ನಂಬರ್ ಅನ್ನ ಹಾಕೋಬೇಕು. ಇನ್ವಾಯ್ಸ್ ಯಾವ ನಂಬರ್ ಅಲ್ಲಿ ಕೊಟ್ಟರು ಅನ್ನೋದನ್ನ ಇನ್ವಾಯ್ಸ್ ನಂಬರ್ ಅನ್ನು ನಾವು ಬರ್ಕೋಬೇಕು. ಸಪ್ಲೈಯರ್ ಅವ್ರು ಯಾರು, ಅವ್ರ ಹೆಸರನ್ನ ನೋಡ್ತೀವಿ. LF ಅಂತಂದ್ರೆ ಅವರು ಮತ್ತೊಂದ್ಸರಿ ಅವರ ಅಕೌಂಟ್ ಅಲ್ಲಿ 2 ಸರಿ ಏನಾದ್ರು ನಮ್ಗೆ ಆಗಿದೆ. LF ಅಲ್ಲಿ ಲೆಡ್ಜರ್ ಫೋಲಿಯೋ ಅಂತೀವಿ. LF ಅಂದ್ರೇನು? ಲೆಡ್ಜರ್ ಫೋಲಿಯೋ. ಆಯ್ತು, ಅಮೌಂಟ್ ಬಂದೆ. ಈಗ ನೋಡೋಣಂತೆ. ಇಲ್ಲಿ ಪರ್ಚೇಸ್ ರಿಟರ್ನ್ ಬರೋಣಂತೆ. ಇದು ಡೆಬಿಟ್ ಕಾಲಮ್. ಡೆಬಿಟ್ ಡೇಟ್ ಯಾವ ಡೇಟ್ ಅಲ್ಲಿ ನಮ್ಗೆ ಡೆಬಿಟ್ ಆಗಿದೆ ನಮ್ಮ ಅಕೌಂಟ್ ಅಲ್ಲಿ ತೋರಿಸ್ತೀವಿ. ಯಾವ ಡೆಬಿಟ್ ಅಲ್ಲಿ ನಮ್ಗೆ ಡೆಬಿಟ್ ಆಗಿದೆ, ರಿಟರ್ನ್ ನಮ್ಮಿಂದ ನಾವು ಹೊರಗಡೆ ಎಷ್ಟು ಕೊಡ್ತಾ ಇದೀವಿ. ಈಗ ಎಕ್ಸಾಂಪಲ್ ನಾವೇನ್ ಮಾಡ್ತೀವಿ ಅಂದ್ರೆ ಒಂದು 10,000 ತೆಂಗಿನಕಾಯಿ ತಗೊಂಡ್ಬಂದ್ಬಿಡ್ತೀವಿ. ಯಾರಿಂದವ? ಚೇತನ್ ಅಂತಕ್ಕಂಥ ತಗೊಂಡ್ಬಂದ್ಬಿಡ್ತೀವಿ. ಅದರಲ್ಲಿ 10,000ದಲ್ಲಿ 2,000 ಸರಿ ಇಲ್ಲ ಅಂತ ಅಂದ್ಬಿಟ್ಟು ವಾಪಸ್ ಕಳಿಸ್ತೀವಿ ಅಂದ್ರೆ ಅದು ಪರ್ಚೇಸ್ ಮಾಡ್ಕೊಂಡ್ ಬಂದಿದ್ದು ಮತ್ತೆ ವಾಪಸ್ ಹೋಗ್ತಾ ಇದೆ. ಅದನ್ನ ಪರ್ಚೇಸ್ ರಿಟರ್ನ್ ಅಂತೀವಿ. 10,000ದಲ್ಲಿ 2,000 ಹೋದ್ರೆ ಇನ್ನು 8,000 ಕೊಂಡ್ಕೊಂಡಿದೀವಿ ಅಂತ ಅರ್ಥ. ಅದೊಂದು ಎಕ್ಸಾಂಪಲ್. ಇಲ್ಲಿ ಬರೋಣಂತೆ. ಪರ್ಚೇಸ್ ರಿಟರ್ನ್ ಬುಕ್ಕಿಗೆ ಡೇಟ್ ಮಾಮೂಲಿ ಹಾಕಲೇಬೇಕು. ಡೆಬಿಟ್ ನೋಟ್ ನಂಬರ್, ಪರ್ಟಿಕ್ಯುಲರ್, LF ಮತ್ತೆ ಅಮೌಂಟ್. ನೆಕ್ಸ್ಟ್ ಬರೋಣಂತೆ ಸೇಲ್ಸ್ ಬುಕ್ಕಿಗೆ. ಸೇಲ್ಸ್ ಬುಕ್ ಅಲ್ಲಿ ಡೇಟ್ ಔಟ್ವರ್ಡ್ ಅಂತಂದ್ರೆ ನಮ್ಮಿಂದ ವಸ್ತುವನ್ನ ಬೇರೆಯವರಿಗೆ ಮಾರುತ್ತೇವೆ, ಅದನ್ನ ನಾವು ಔಟ್ವರ್ಡ್ ಅಂತೀವಿ. ಇನ್ವಾಯ್ಸ್ ನಂಬರ್ ಅಂದ್ರೆ ಯಾವ ನಂಬರ್ ಅಲ್ಲಿ ಯಾವ ಎಷ್ಟನೇ ಡೇಟ್ ಅಲ್ಲಿ ಯಾವ ಬುಕ್ ಅಲ್ಲಿ ಎಷ್ಟನೇ ಡೇಟ್ ಅಲ್ಲಿ ಕೊಟ್ಟಿದೀವಿ ಅನ್ನೋದು ನಂಬರ್ ಅನ್ನ ಹಾಕ್ತಿವಿ. ಅದಕ್ಕೆ ಕಸ್ಟಮರ್ಸ್ ಅಂತೀವಿ. ಯಾವ ಕಸ್ಟಮರ್ ಗೆ ನಾವು ಕೊಟ್ಟಿದ್ದೇವೆ, ಹಂಗಾಗಿ ಇದನ್ನ ಕಸ್ಟಮರ್ ಅಂತೀವಿ. ಇದನ್ನ ಸಪ್ಲೈಯರ್, ಯಾರಿಂದ ಪಡೆದಿದ್ದೀವಿ ಸಪ್ಲೈಯರ್, ಯಾರಿಗೆ ಕೊಟ್ಟಿದ್ದೀವಿ ಈಸ್ ಕಾಲ್ಡ್ ಕಸ್ಟಮರ್. ಲೆಡ್ಜರ್ ಫೋಲಿಯೋ ಅಮೌಂಟ್. ಆಯ್ತು, ನೆಕ್ಸ್ಟ್ ಬರೋಣಂತೆ. ಸೇಲ್ಸ್ ರಿಟರ್ನ್ ಬುಕ್ ಅಲ್ಲಿ ಕ್ರೆಡಿಟ್ ನೋಟ್ ನಾವು ಬೇರೆಯವರಿಗೆ ಕೊಟ್ಟಿದ್ದು ನಮ್ಮಿಂದ ಹೋಗ್ತಾ ಇದೆ ಅಂದ್ರೆ ಈಸ್ ಕಾಲ್ಡ್ ಕ್ರೆಡಿಟ್ ನೋಟ್ ಅಂತೀವಿ. ಮತ್ತೆ ಡೇಟ್ ಕಾಲಮ್ ಮಾಮೂಲಿ, ಪರ್ಟಿಕ್ಯುಲರ್, LF ಮತ್ತೆ
ಅಮೌಂಟ್. ಈಗ ನಾವು ಈ ಅಕೌಂಟ್ಗಳಿಗೆ ಇಲ್ಲಿರ್ತಕ್ಕಂಥ ಟ್ರಾನ್ಸಾಕ್ಷನ್ಸ್ ಯಾವ ಯಾವ ರೀತಿಯಲ್ಲಿ ಬರುತ್ತೆ ಅಂತ ನಾವು ತೋರಿಸ್ತಾ ಹೋಗ್ತೀನಿ. ಈಗ ನೋಡೋಣಂತೆ. ಜುಲೈ 1ನೇ ತಾರೀಕು 2025 ಗೂಡ್ಸ್ ಸೋಲ್ಡ್ ಆಯ್ತು ಸಚಿನ್ಗೆ. ಅದು ಸೋಲ್ಡ್ ಅಂತಂದ್ರೆ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ನಾವು ಸೇಲ್ ಅಂತೀವಿ. ಹಾಗಾಗಿ ಅದನ್ನ ನಾವು ಎಲ್ಲಿಗೆ ಬರ್ತೀವಿ, ಒಂದು ಯಾವುದು ಜುಲೈ ಅಂದ್ರೆ 1/75ರಲ್ಲಿ ಟು ಸಚಿನ್ ಕೊಟ್ಟಿದೀವಿ. ಯಾರಿಗೆ ಕೊಟ್ಟಿದೀವಿ, ಸಚಿನ್ ಕೊಟ್ಟಿದೀವಿ. ಎಷ್ಟು, ಸಾರಿ ಇಲ್ಲಿ ಪರ್ಟಿಕ್ಯುಲರ್ ಬರೀಬೇಕು, ಇನ್ವಾಯ್ಸ್ ನಂಬರ್ ಇಲ್ಲ, ಹಾಗಾಗಿ ಡ್ಯಾಶ್ ಹಾಕಬೇಕು. ಟು ಸಚಿನ್ ಅಕೌಂಟ್ ಅಂತ ಬರೀಬೇಕು. ಸಚಿನ್ ಅಕೌಂಟ್ ಎಷ್ಟನ್ನ ಕೊಟ್ಟಿದ್ದು, 5,000ವನ್ನ ಕೊಟ್ಟಿದ್ದು. ಯಾವುದು, ಜುಲೈ 1ನೇ ತಾರೀಕಲ್ಲಿ ಗೂಡ್ಸ್ ಸೋಲ್ಡ್ ಟು ಸಚಿನ್ 5,000. ಈ ಒಂದು ಎಂಟ್ರಿನ ನಾನು ಸೋಲ್ಡ್ ಅಂತ ಇರೋದ್ರಿಂದ ನಾನು ಸೇಲ್ಸ್ ಅಕೌಂಟಿಗೆ ತಂದು ತೋರಿಸಿದ್ದೇನೆ. ನೆಕ್ಸ್ಟ್ ಬರೋಣ. 4ನೇ ತಾರೀಕು ಪರ್ಚೇಸ್ ಮಾಡ್ತಾ ಇದ್ದೀನಿ. ಯಾರಿಂದ, ಕುಶಾಲಿಂದ ಪರ್ಚೇಸ್ ಮಾಡ್ತಾ ಇದ್ದೀನಿ. ಇಲ್ಲಿ ಪರ್ಚೇಸ್ ಇರೋದ್ರಿಂದ ನಾನು ಪರ್ಚೇಸ್ ಅಕೌಂಟಿಗೆ ತೋರಿಸ್ತೀನಿ. 4ನೇ ತಾರೀಕು 4th ಮತ್ತೆ 7ನೇ ತಿಂಗಳು 25ನೇ ಇಸ್ವಿ. ಇಲ್ಲಿ ಇನ್ವಾಯ್ಸ್ ನಂಬರ್ ಏನು ಇಲ್ಲ, 2. ಯಾರು, ಕುಶಾಲ್ ಟ್ರೇಡರ್ ಅಕೌಂಟಿಗೆ ಕೊಡ್ತೀನಿ. ಎಷ್ಟನ್ನ ಕೊಟ್ಟಿದ್ದೀನಿ, 2,480 ರೂಪಾಯಿ. ಆಯ್ತಾ. ನೆಕ್ಸ್ಟ್ ನೋಡೋದಂತೆ ಜುಲೈ 6ನೇ ತಾರೀಕು ಸೋಲ್ಡ್ ಮಾಡಿದೀನಿ. ಯಾರಿಗೆ, ಮನೀಶ್ಗೆ ಕೊಟ್ಟಿದ್ದೀನಿ. ಎಷ್ಟ, 2,100 ಮನೀಶ್ಗೆ ಕೊಟ್ಟಿದ್ದೀನಿ. ಅದನ್ನ ನಾನು ತಗೊಂಡ್ಬಿಟ್ಟು ಸೇಲ್ಸ್ ಅಕೌಂಟಿಗೆ ಹಾಕ್ತೀನಿ. 6ನೇ ತಿಂಗಳು 6ನೇ ತಾರೀಕು 7ನೇ ತಿಂಗಳು 25ರಲ್ಲಿ ಯಾರಿಗೆ ಕೊಡ್ತೀನಿ, ಟು ಮನೀಶ್ ಅಕೌಂಟ್. ಎಷ್ಟಿದೆ, ಎಷ್ಟನ್ನ ಮಾಡಿದ್ದೆ ನಾನು 6ನೇ ತಾರೀಕು, 2,100 6ನೇ ತಾರೀಕು ನಾನು ಕೊಟ್ಟಿದ್ದೆ. ನೆಕ್ಸ್ಟ್ ಬರೋಣಂತೆ 7ನೇ ತಾರೀಕು ಸಚಿನ್ ಏನಾಗಿದೆ, ರಿಟರ್ನ್ ಆಗಿದೆ. ರಿಟರ್ನ್ ಆಗಿದೆ. ಸಚಿನ್ ರಿಟರ್ನ್ ಟು ಗೂಡ್ಸ್ ಎಷ್ಟು, 600 ರೂಪಾಯಿ. ರಿಟರ್ನ್ ಆಗಿರೋದ್ರಿಂದ ಸಚಿನ್ ಅಂತಕ್ಕಂಥವನು ನಮ್ಗೆ ಸೆಲ್ಲರ್ ಆಗಿದ್ದಾನೆ. ಸೋಲ್ಡ್ ಅಂತ ಇತ್ತು, ಸೆಲ್ಲರ್ ಆಗಿದ್ದಾನೆ. ಹಾಗಾಗಿ ಅದನ್ನ ನಾವೇನ್ ಮಾಡ್ತೀವಿ, ಸೇಲ್ಸ್ ರಿಟರ್ನ್ ಅಕೌಂಟಿಗೆ ತೆಗೆದುಕೊಂಡ್ ಬರ್ತೀವಿ. ಯಾವ್ದನ್ನ, 7ನೇ ತಾರೀಕಿಂದ. ಎಷ್ಟಿತ್ತು ಅಮೌಂಟ್, 600 ಇತ್ತು. 7ನೇ ತಾರೀಕು ಮತ್ತೆ ಜುಲೈ ಅಂದ್ರೆ 7ನೇ ತಿಂಗಳು ಎಷ್ಟು, 2025 ಟು ಯಾರದು, ಸಚಿನ್ ಅಕೌಂಟ್ ಅಂತ ಕೊಡ್ತೀನಿ. ಸಚಿನ್ ಅಕೌಂಟ್ ಎಷ್ಟು, 600. ಆಯ್ತಾ. ನೆಕ್ಸ್ಟ್ ಬರೋಣಂತೆ 8ನೇ ತಾರೀಕು ಗೂಡ್ಸ್ ರಿಟರ್ನ್ ಟು, ಅಂದ್ರೆ ಇಲ್ಲಿ 8ನೇ ತಾರೀಕು ರಿಟರ್ನ್ ಟು ಕುಶಾಲ್ ಟ್ರೇಡರ್ಸ್. ಕುಶಾಲ್ ಅಂತಕ್ಕಂಥವ್ನು ಯಾರಾಗಿದ್ದ, ಮೇಲ್ ನೋಡೋಣಂತೆ. ಪರ್ಚೇಸರ್ ಆಗಿದ್ದ ಅನ್ನೋದು ಕಾರಣದಿಂದ ನಾವೇನ್ ಮಾಡ್ತೀವಿ, ಕುಶಾಲನ ಎಂಟ್ರಿ ಬಂದಿರೋದ್ರಿಂದ ಅದನ್ನ ಪರ್ಚೇಸ್ ರಿಟರ್ನ್ ಕೊಡ್ತೀವಿ. ಎಷ್ಟನೇ ತಾರೀಕು, 8ನೇ ತಾರೀಕು 7ನೇ ತಿಂಗಳು 25ನೇ ಇಸ್ವಿ ಟು ಕುಶಾಲ್ ಅಕೌಂಟ್. ಕುಶಾಲ್ ಟ್ರೇಡರ್ಸ್ ಅಥವಾ ಕುಶಾಲ್ ಅಕೌಂಟ್ ಎಷ್ಟಿತ್ತು, 280. ಯಾಕೆ ನಾವು ಪರ್ಚೇಸ್ ರಿಟರ್ನ್ ಹಾಕಿದೀವಿ, ಮತ್ತೊಂದ್ಸರಿ ಹೇಳ್ತೀನಿ. ಈ ಕುಶಾಲ್ ಅಂತಕ್ಕಂಥ ಮಾರಾಯ ಎಷ್ಟು, ಕುಶಾಲ್ ಅಂತಕ್ಕಂಥ ಮಾರಾಯ ಇಲ್ಲಿ ನಮ್ಗೆ ಏನಾಗಿದ್ದವನು, ಪರ್ಚೇಸರ್ ಆಗಿದ್ದ. ಹಾಗಾಗಿ ನಾನು ಅದನ್ನ ಪರ್ಚೇಸ್ ರಿಟರ್ನ್ ಹಾಕ್ತೆ. ರಿಟರ್ನ್ ಅಂತ ಬಂದಿರೋದ್ರಿಂದ ಪರ್ಚೇಸ್ ಅಕೌಂಟಿಗೆ ಹಾಕ್ತೆ. ನೆಕ್ಸ್ಟ್ ಬರೋಣ 12ನೇ ತಾರೀಕು. ನೋಡಿ ಇಲ್ಲಿ ತುಂಬಾ ಚೆನ್ನಾಗಿದೆ. 12ನೇ ತಾರೀಕಲ್ಲಿ 12ನೇ ತಾರೀಕು ಜುಲೈಲಿ ಪರ್ಚೇಸ್ ಮಾಡೋದಂತೆ ಯಾರು, ಕುನಾಲ್ ಅಂತಕ್ಕಂಥವ್ನು. ಎಷ್ಟಕ್ಕೆ, 5,700ಕ್ಕೆ ಪರ್ಚೇಸ್ ಮಾಡೋದಂತೆ. ಹಾಗಾದ್ರೆ 10% ಡಿಸ್ಕೌಂಟ್ ಕೊಡ್ತಾನಂತೆ. ಎಷ್ಟು ಬರುತ್ತೆ, 5,700ಕ್ಕೆ. ನೋಡಿ ಇಲ್ಲಿ ವರ್ಕಿಂಗ್ ನೋಟ್ ಎಷ್ಟಿದು, 5,700 ಇಂಟು 10% ಅಂತಂದ್ರೆ ನಮಗೆ 570 ರೂಪಾಯಿ ಬರುತ್ತೆ. ಎಷ್ಟು ಬರುತ್ತೆ, 570 ರೂಪಾಯಿ ಬರುತ್ತೆ. ಮೈನಸ್ ಇದೇ ಅಮೌಂಟ್ ಅನ್ನ ನಾವು ಮತ್ತೆ ತೆಗೆಸ್ಕೋಬೇಕು. 5,700 ಕಾಳದ್ರೆ ಎಷ್ಟು ಬರುತ್ತೆ, 5,000 ಎಷ್ಟು ಬರುತ್ತೆ, 5,130 ಬರುತ್ತೆ. ಕರೆಕ್ಟಾ, 570 ಕಳೆದ್ರೆ ಎಷ್ಟು ಬರುತ್ತೆ. ಆಯ್ತು. ನಮ್ಗೆ ಅದನ್ನ ನಾವೇನ್ ಮಾಡ್ತೀವಿ, ಇಲ್ಲೇನಾಗಿತ್ತು, ಕುಶಾಲ್ ಅಂತಕ್ಕಂಥದ್ದು ಪರ್ಚೇಸರ್ ಆಗಿರೋದ್ರಿಂದ ನಾವು ಪರ್ಚೇಸ್ ಅಕೌಂಟಿಗೆ ಕೊಡ್ತೀವಿ. 12ನೇ ತಾರೀಕು 7ನೇ ತಿಂಗಳು 25ನೇ ಇಸ್ವಿ ಟು ಕುಶಾಲ್. ಯಾರವನು, ಕುಶಾಲ ಕುನಾಲ, ಯಾರದು, 12ನೇ ತಾರೀಕಿಂದು ಕುನಾಲ್ ಟ್ರೇಡರ್ಸ್. ಎಷ್ಟಿದೆ ಕುನಾಲ್ ಟ್ರೇಡರ್ಸ್, ಇಲ್ಲಿ 5,700ಕ್ಕೆ 10% ಡಿಸ್ಕೌಂಟ್ ಅಂತ ನಾವು ಮಾಡಿದಾಗ ಅದು ನಮ್ಗೆ ಮೈನಸ್
ಡಿಸ್ಕೌಂಟ್ ಮಾಡಿದಾಗ 570 ರೂಪಾಯಿ ಬಂದಿತ್ತು. ಇದರಲ್ಲಿ -5700 ಮಾಡಿದ್ರೆ ನಮಗೆ ಎಷ್ಟು ಬರುತ್ತೆ? 5130 ಬರುತ್ತೆ. 5130 ಬರುತ್ತೆ. ನೆಕ್ಸ್ಟ್ ಬರೋಣಂತೆ 15ನೇ ತಾರೀಕು ಎಷ್ಟಿದೆ? ಸೋಲ್ಡ್ ಮಾಡ್ತಾನಂತೆ. ಸೋಲ್ಡ್ ಅಂತಂದ್ರೆ ಸೇಲ್ಸ್ ಅಕೌಂಟಿಗೆ ತೋರಿಸ್ಬೇಕು. ಯಾರು? ಶ್ರೀಚಂದ್ ಅಂತಕ್ಕಂಥ 6600ಕ್ಕೆ 5%. 6600ಕ್ಕೆ 5% ಅಂತಂದ್ರೆ ಎಷ್ಟು ಬರುತ್ತೆ? 330 ಬರುತ್ತೆ. ಅದನ್ನು ನಾವು ವರ್ಕಿಂಗ್ ನೋಟ್ ಅಲ್ಲಿ ತೋರಿಸ್ಬೇಕು. ವರ್ಕಿಂಗ್ ನೋಟ್ ಅಲ್ಲಿ ಏನ್ ಮಾಡ್ತೀವಿ? 6600 ಇಂಟು 5/100 ಅಂತಂದ್ರೆ 330 ಬರುತ್ತೆ. ಇದನ್ನ -6600 ಅಂತಂದ್ರೆ ಎಷ್ಟು ಬರುತ್ತೆ? ಎಷ್ಟು ಬರುತ್ತಪ್ಪ? 6600 330 ಅಂದ್ರೆ 6270 ಬರುತ್ತೆ. ಇದನ್ನ ನಾವು ಸೇಲ್ಸ್ ಅಕೌಂಟಿಗೆ ತೋರಿಸ್ಬೇಕು. ಏನಂತ ತೋರಿಸ್ತೀವಿ? ಯಾರವನು? ಯಾರದು? ಶ್ರೀಚಂದ್ ಬ್ರದರ್ಸ್. ಎಷ್ಟನೇ ತಾರೀಕು? ಎಷ್ಟನೇ ತಾರೀಕಪ್ಪ ಅದು ಶ್ರೀಚಂದ್ ಬ್ರದರ್ಸ್ ಆಗಿರೋದು? 15ನೇ ತಾರೀಕು. 15ನೇ ತಾರೀಕು 7ನೇ ತಿಂಗಳು 2025ರಲ್ಲಿ ಟು ಶ್ರೀ ಚಂದ್ ಬ್ರದರ್ಸ್ ಎಷ್ಟು? 6600ಕ್ಕೆ ಇಂಟು 10%, ಸಾರಿ 5%, ಎಷ್ಟು? 5% ಆಗಿದ್ದರಿಂದ ಅದು ನಮಗೆ ಎಷ್ಟು ಬಂದಿತ್ತು? ನಾನು ವರ್ಕಿಂಗ್ ನೋಟ್ ತೋರಿಸಿದ್ದೀನಿ. ಎಷ್ಟು? 6270 ರೂಪಾಯಿ. ಇಲ್ಲಿ ವರ್ಕಿಂಗ್ ನೋಟ್ ತೋರಿಸಿದ್ದೀನಿ. ಇನ್ನೊಂದ್ಸರಿ ವರ್ಕ್ ಮಾಡಿ ತೋರಿಸಿದ್ದೀನಿ. ನೋಡ್ಕೊಳ್ಳಿ ಯಾವ ತರ ಮಾಡ್ಬೇಕು ಅನ್ನೋದನ್ನ. ನೋಡಿ ಯಾವ ತರ ಕಳಿಬೇಕು ಅನ್ನೋದನ್ನ ನಾನು ಪ್ರಿಂಟ್ ಪಿನ್ ತೋರಿಸಿದ್ದೀನಿ. ಗಮನ ಈ ಕಡೆಗೆ ಇರಬೇಕು. ಆಯ್ತು, ನೆಕ್ಸ್ಟ್ ಹೋಗೋಣಂತೆ 20ನೇ ತಾರೀಕು ಬರೋಣಂತೆ. 20ನೇ ತಾರೀಕು ರಿಟರ್ನ್ ಆಗಿದೆ ಕುನಾಲಿಂದ. ಎಷ್ಟಾಗಿದೆ? ಕುನಾಲಿಂದ ರಿಟರ್ನ್ ಆಗಿದೆ ಅಂತೆ. ರಿಟರ್ನ್ ಔಟ್ವರ್ಡ್ಸ್ ಅಂತೆ. ಇನ್ವರ್ಡ್ಸ್ ಅಂತಂದ್ರೆ ಅದನ್ನ ನಾವು ಸೇಲ್ಸ್ ಅಲ್ಲಿ ನೋಡ್ತೀವಿ. ಇನ್ವರ್ಡ್ಸ್ ಅಂದ್ರೆ ಹೊರಗಿಂದ ನಮಗೆ ಕಂಪನಿ ಒಳಗೆ ಬರ್ತಕ್ಕಂಥದ್ದು. ಇನ್ ಅಂದ್ರೆ ಒಳಗೆ, ಔಟ್ ಅಂದ್ರೆ ಹೊರಗೆ. ನಮ್ಮಿಂದ ಔಟ್ವರ್ಡ್ಸ್ ಅಂದ್ರೆ ಹೊರಗೆ ಹೋಗ್ತಕ್ಕಂತ ಇರೋದ್ರಿಂದ ಇದನ್ನ ನಾವು ಪರ್ಚೇಸ್ ರಿಟರ್ನ್ ಅಲ್ಲಿ ನೋಡ್ತೀವಿ. ಅರ್ಥ ಆಯ್ತಾ? ಹಂಗೂ ಗೊತ್ತಾಗ್ಲಿಲ್ಲ ಅಂತಂದ್ರೆ ಈ ಕುನಾಲ್ ಅಂತಕ್ಕಂಥ ಇಲ್ಲಿ ಏನಾಗಿದೆ ಮೇಲ್ಗಡೆ ನೋಡ್ಬೇಕು. ಯಾವ್ದಾದ್ರು ಎಂಟ್ರಿನಲ್ಲಿ ಅವ್ನು ಪರ್ಚೇಸ್ ಮಾಡ್ಕೊಂಡ್ ಇಲ್ಲ ಮಾರೋನ ನೋಡ್ಬೇಕು. ಇಲ್ಲಿ ಕುನಾಲ್ ಅಂತಕ್ಕಂಥ 12ನೇ ತಾರೀಕಲ್ಲಿ ಮಾರಿರೋದ್ರಿಂದ ನಾವು ಅವನ್ನ ಪರ್ಚೇಸರ್ ಅಂತ ಹೇಳ್ಬಿಟ್ಟು ಅವನ್ನ ನಾವು ಕನ್ಸಿಡರ್ ಮಾಡಿದೀವಿ. ಹಾಗಾಗಿ ಇದು ಪರ್ಚೇಸ್ ರಿಟರ್ನ್ ಹೋಗುತ್ತೆ. ಆತ ಪರ್ಚೇಸ್ ರಿಟರ್ನ್ ಗೆ ಇದನ್ನ ಕೊಡ್ಬೇಕಾಗಿ ಇವನು ಪರ್ಚೇಸರು. ಎಷ್ಟಿದೆ? 1000 ಇದೆ. 1000ಕ್ಕೆ 10% ಎಷ್ಟು? 100 ರೂಪಾಯಿ ಬರುತ್ತೆ. ಅದನ್ನ ನಾವೇನ್ ಮಾಡ್ತೀವಿ? ಕಳೆದ್ಬಿಟ್ಟು ಹಾಕ್ತಿವಿ. ಎಷ್ಟನೇ ತಾರೀಕು ಅದು? 20ನೇ ತಾರೀಕು. 20ನೇ ತಾರೀಕು ತಾನೆ? 20ನೇ ತಾರೀಕು ಯಾರು? ಟು ಕುನಾಲ್ ಅಕೌಂಟ್. ಆಯ್ತಾ? ಎಷ್ಟು ಬರುತ್ತೆ? 900 ಬರುತ್ತೆ. ಹೇಗ್ ಬರುತ್ತೆ ಅಂತಂದ್ರೆ 1000ಕ್ಕೆ ನೋಡಿ 1000ಕ್ಕೆ ಎಷ್ಟು ಪರ್ಸೆಂಟ್? 10% 100 ರೂಪಾಯಿ ಬಂದಿತ್ತು. 10%. ಹಾಗಾದ್ರೆ ಕಳೆದ್ರೆ ಎಷ್ಟು ಬರುತ್ತೆ? 900 ರೂಪಾಯಿ ಬರುತ್ತೆ. ನೆಕ್ಸ್ಟ್ ಬರೋಣಂತೆ 24ನೇ ತಾರೀಕು ಬೈ ಬಾಟು ಪರ್ಚೇಸ್. 3 ಒಂದೇ. ಬೈ ಅಂದ್ರೆ ಒಂದೇ, ಬಾಟ್ ಅಂದ್ರೆ ಒಂದೇ, ಪರ್ಚೇಸ್ ಅಂದ್ರೆ ಒಂದೇ. ಯಾರು? ನರೇಶ್ ಅಂತಕ್ಕಂಥವನು. ಇದನ್ನ ನಾವೇನ್ ಮಾಡ್ತೀವಿ? ಪರ್ಚೇಸ್ ಅಕೌಂಟಿಗೆ ತೋರಿಸ್ತೀವಿ. ಎಷ್ಟನೇ ತಾರೀಕು ಅದು? 24ನೇ ತಾರೀಕು. ಏನಂತವ? ಟು ಯಾರವನು? ನರೇಶ್ ಅಕೌಂಟು. ಯಾರು? ನರೇಶ್ ಅಕೌಂಟು. ಎಷ್ಟಿತ್ತು ನಮಗೆ? 4060. ನೆಕ್ಸ್ಟ್ ನೋಡೋದಂತೆ 26ನೇ ತಾರೀಕು ಈತ ಒಬ್ಬ ವ್ಯಕ್ತಿ ಆಗಿರೋದ್ರಿಂದ ನಾವು ಇದನ್ನ ಕನ್ಸಿಡರ್ ಮಾಡಲ್ಲ. ಫರ್ನಿಚರ್ ಪರ್ಚೇಸ್ ಒಂದು ತರುಣ ಆಗಿರೋದ್ರಿಂದ ಕಂಪನಿ ಆಗಿರೋ ಪರ್ಚೇಸ್ ತೆಗೆದುಕೊತಿದ್ದು. ಆಯ್ತು, ನೋಡೋಣಂತೆ ನೆಕ್ಸ್ಟ್ 29ನೇ ತಾರೀಕು ಚಂದನ್ ಬ್ರದರ್ಸ್ ರಿಟರ್ನ್ ಟು ಗೂಡ್ಸ್ ಅಂತ ಹೇಳ್ತಿದ್ದೇನೆ. ಚಂದನ್ ಬ್ರದರ್ಸ್ ರಿಟರ್ನ್ ಅಂತಂದ್ರೆ ಇಲ್ಲಿ ಚಂದನ್ ಬ್ರದರ್ಸ್ ನಮ್ಗೆ ಸೆಲ್ಲರ್ ಆಗಿದ್ರು. ಯಾರಿಗೆ? ಮಾರಿದ್ರು ಸೆಲ್ಲರ್ ಆಗಿರೋದ್ರಿಂದ ಇದು ಸೇಲ್ಸ್ ರಿಟರ್ನಿಂಗ್ ಬರುತ್ತೆ. 29ನೇ ತಾರೀಕಿಂದು ಎಷ್ಟಿದೆ? 29ನೇ ತಾರೀಕು ಎಷ್ಟಿದೆ? ಅದು 29. ಅಮೌಂಟ್ ಬಂದ್ಬಿಟ್ಟು 500 ಇದೆ. ನಾವು ಟು ಶ್ರೀಚಂದ್ ಬ್ರದರ್ಸ್ ಎಷ್ಟಿದೆ? 500 ರೂಪಾಯಿ ಇದೆ. ನೆಕ್ಸ್ಟ್ ಬರೋಣಂತೆ 30ನೇ ತಾರೀಕು ಮುಖೇಶ್ ಅಂತಕ್ಕಂಥ ಮಾರಿದಾನೆ ಅಂತಂದ್ರೆ ಸೆಲ್ಲರ್ ಆದ. ಎಷ್ಟು? 3300ಕ್ಕೆ 30th ಅವನು ಸೆಲ್ಲರ್ ಆದಲ್ವಾ? ಏನು? ಸೋಲ್ಡ್, ಸಾರಿ ಪರ್ಚೇಸಿಂಗ್ ಬರಲ್ಲ. ಅವನು ಸೆಲ್ಲರ್ ಆದ ಅಂದ್ರೆ ಸೇಲ್ಸ್ ಅಕೌಂಟಿಗೆ ಹಾಕಬೇಕು. ಆಯ್ತಾ? ಏನು? ಟು ಮುಖೇಶ್ ಅಕೌಂಟ್.
ಮುಖೇಶ್ ಅಕೌಂಟ್ ಎಷ್ಟು 3300 ಎಷ್ಟು 3300 ನೆಕ್ಸ್ಟ್ 31ನೇ ತಾರೀಕು ಬರೋಣಂತೆ ಮುಖೇಶ್ ರಿಟರ್ನ್ ಇಲ್ಲಿ ನಮಗೆ ಮೇಲ್ಗಡೆ ಅವನು ಸೆಲ್ಲರ್ ಆಗಿರೋದ್ರಿಂದ ರಿಟರ್ನ್ ಅಂತ ಕೊಟ್ಟರೆ ಇದು ಸೇಲ್ಸ್ ರಿಟರ್ನ್ ಹೋಗುತ್ತೆ ಎಷ್ಟಿದೆ ಅದು 31ನೇ ತಾರೀಕು ಟು ಯಾರು ಮುಖೇಶ್ ಅಕೌಂಟ್ ಅಂತ ಕೊಡಬೇಕು ಮುಖೇಶ್ ಅಕೌಂಟ್ ಅಂತ ಕೊಟ್ಟು ಎಷ್ಟಿತ್ತು 300 ರೂಪಾಯಿ ಇತ್ತು ಆಯ್ತಾ ಈಗ ನಮ್ಗೆ ಅಲ್ಲಿಗೆ ಕ್ಲೋಸ್ ಆಯ್ತು ಯಾವ್ಯಾವ್ದು ಏನೇನು ಅಂತ ನಾವು ನೋಡಿದೀವಿ ಈಗ ನಾವು ಆ ಅಕೌಂಟ್ಗಳನ್ನ ನಾವು ಟೋಟಲ್ ಅನ್ನ ಮಾಡ್ಬಿಡ್ಬೇಕು ಅಷ್ಟೇನೆ ಏನಿಲ್ಲ ಇದೆಷ್ಟು ಬರುತ್ತೆ ಟೋಟಲ್ ನೋಡಿ ಟೋಟಲ್ ಮಾಡ್ತಕ್ಕಂಥದ್ದು ಎಷ್ಟು ಬರುತ್ತಪ್ಪ ಟೋಟಲ್ ಮಾಡಿದ್ರೆ ಹೇಳಿ ಬೇಗ ಯಾರಾದ್ರೂ ಒಬ್ರು ಇದು 1180 ಬರುತ್ತೆ ಪರ್ಚೇಸ್ ರಿಟರ್ನ್ ಇದು ಬಂದ್ಬಿಟ್ಟು 100 ಅಲ್ಲಿಗೆ 11 3 1400 ಬರ್ತದೆ ಆಯ್ತಾ ಇದು 5000 7100 7000 ಮತ್ತೆ 7400 16470 ಕರೆಕ್ಟಾ ಕರೆಕ್ಟ್ ಏನಪ್ಪ ಇದೆಷ್ಟು ಬರ್ತದೆ ಇದು 2480 2000 ಮತ್ತೆ 5000 ಅಂದ್ರೆ 7000 ಆಯ್ತು 7 4 11 ಆಯ್ತು 11500 600 610 11700 ಎಷ್ಟು ಬರ್ಬೋದು ಬೇಗ 20 ಬರ್ಬೋದಾ ನೋಡಿ ಎಷ್ಟು ಬರುತ್ತೆ ಇದು 312 ಇಲ್ಲಿ 0 0 0 ಇಲ್ಲಿ 11 11 6 18 18ಕ್ಕೆ 8 ಒಂದು ದಶಕ ಅಲ್ಲಿಗೆ 1 1 2 2 1 6 ಆಗುತ್ತೆ ಆಯ್ತು ಇಲ್ಲಿಗೆ 6 ಆಯ್ತು 7 5 7 5 2 7 7 4 11 ಟೋಟಲ್ ಆಯ್ತಾ ಯಾರಿಗೆ ಅರ್ಥ ಆಗಿಲ್ಲ ಕಮೆಂಟ್ ಮೂಲಕ ತಿಳಿಸಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದ್ರ ಮುಖಾಂತರ ತಮಗೆ ಪ್ರತಿಯೊಂದನ್ನು ನಾನು ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡೋದ್ರ ಮುಖಾಂತರ ಹೇಳ್ಕೊಡ್ತೀನಿ ಅಂತ ಈ ಮೂಲಕ ಹೇಳ್ತಾ ಜೈ ಹಿಂದ್ ಜೈ ಕರ್ನಾಟಕ.